ಈ ದಿನ ನಿಜವಾಗ್ಲೂ ಭಾಳ ಒಂದು ಬೆಳಗಿನ ಜಾವ ಅತಿ ದುಃಖ ಕೊಡುವಂಥ ವಿಚಾರ ನಮ್ಮ ಇಂಡಸ್ಟ್ರಿ ಮತ್ತು ಕರ್ನಾಟಕ ಜನತೆಗೆ ಹುಟ್ಟಿದ ತಕ್ಷಣ ಇದು ನನಗೆ ತುಂಬಾ ಒಂಥರ ದಿಗ್ಭ್ರಮೆ ಆಘಾತ ಕೂಡ ಆಯಿತು. ಯಾಕಂದರೆ ಭಾಳ ನನಗೆ ಸುಮಾರು 2003ರಿಂದನೂ ದಿಲೀಪ್ ರಾಜು ಪರಿಚಯ. ಮತ್ತು ನಿಜ ಅವತ್ತಿಂದನೂ ಒಂದು ಒಬ್ಬ ನಟನಾಗಿ, ಇತ್ತೀಚಿನ ದಿನಗಳಲ್ಲಿ ಒಬ್ಬ ನಿರ್ಮಾಪಕನಾಗಿ, ಒಬ್ಬ ನಿರ್ದೇಶಕನಾಗಿ ಭಾಳ ಮೊದಲಿಂದ ಏನು ಶಿಸ್ತು ಸಂಯಮ, ಒಂದು ಅಜಾತ ಶತ್ರು ಅಂತಲೇ ಹೇಳ್ಬೋದು. ಆ ಒಂದು ಎಲ್ಲ ಈಕೋ ಫ್ರೆಂಡ್ಲಿ ಆಗಿ ಇಡೀ ಇಂಡಸ್ಟ್ರೀಲಿ ಜನ ಸಂಪಾದನೆ ಮಾಡಿದ್ರು, ಎಲ್ಲರೂ ಪ್ರೀತಿ ಪಾತ್ರರಾಗಿದ್ದರು. ಬಟ್ ಇವತ್ತು ಅವರ ಅಗಲಿಕೆ ಇಡೀ ನಮ್ಮ ಟಿ ವಿ ಇಂಡಸ್ಟ್ರಿಗೆ, ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಎರಡೂ ಒಂದು ಆಘಾತ ತಂದಿದೆ. ಏನು ಮಾತಾಡಬೇಕಂತ ಗೊತ್ತಿಲ್ಲ. ಬಟ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೂ ಆ ನೋವನ್ನು ಬಸೋ ಶಕ್ತಿ ಆ ಕುಟುಂಬಕ್ಕೆ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ದಿಲೀಪ್ ರಾಜ್ ಅವರು ನನಗೆ ಆ್ಯಕ್ಚುಲಿ ತುಂಬ ಆತ್ಮೀಯ ಸ್ನೇಹಿತರು. ಸಾಕಷ್ಟು ಪ್ರೊಡಕ್ಷನ್ಸ್ ಮಾತಾಡಬೇಕಾದ್ರೆ ಅವ್ರು ಆ್ಯಕ್ಚುಲಿ ತುಂಬ ಸತಿ ಕೆಲವೊಂದು ಸಜೆಷನ್ಗಳು ತಗೊಳ್ಳೋರು, ಕೆಲವೊಂದು ವಿಚಾರಗಳು ನನ್ನ ಹತ್ರ ಡಿಸ್ಕಷನ್ ಮಾಡೋರು ಯಾವುದೇ ಒಂದು ಪ್ರಾಜೆಕ್ಟ್ ಹೋಗ್ಬೇಕಾದ್ರೂ ಕೂಡ. ಬಟ್ ಇದು ಬೆಳಗ್ಗೆ ಕೇಳುವಾಗ ತುಂಬ ತಡ್ಕೊಳಕ್ಕಾಗಲಿಲ್ಲ. ನಿಜವಾಗ್ಲೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮಾತ್ರ ಹೇಳಬಲ್ಲೆ. ಅವ್ರ ಜರ್ನಿಯಲ್ಲಿ ನಾನು ಮಾಡಿದಂಥ ಸಿನಿಮಾಗಳಲ್ಲಿ ಕೂಡ ಸಾಕಷ್ಟು ಪಾತ್ರಗಳು ಮಾಡಿದ್ರು ಅವರು. ಒಂದು 4-5 ಸಿನಿಮಾಗಳಲ್ಲೂ ನಾನು ಮಾಡಿದ್ದೆ. ನಾನು ಆ್ಯಸ್ ಎ ಮ್ಯಾನೇಜರ್ ವರ್ಕ್ ಮಾಡಿದಾಗ ಅವರು ಒಂದು ವಿದೇಶಿಯಾಗಿ ವರ್ಕ್ ಮಾಡಿದರು. ಇದು ನಮ್ಮ ಚಿತ್ರರಂಗಕ್ಕೆ ಇರ್ಬೋದು, ಕಿರುತೆರೆಗಿರ್ಬೋದು, ಒಂದು ಪ್ರತಿಭಾವಂತ ಕಲಾವಿದನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಮಾತ್ರ ಹೇಳ್ಬೋದು. ಅವರ ಆತ್ಮಕ್ಕೆ, ಅವ್ರ ಮನೆಯವ್ರಿಗೆ, ಎಲ್ಲರಿಗೊಂದು ಆ ದೇವ್ರ ಶಾಂತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ದಿಲೀಪ್ ಸರ್ ಫಸ್ಟು ಮೊದಲನೇದಾಗಿ ನಮಗೆ ನೆನಪು ಬರೋದು ಮಿಲನ ಸಿನಿಮಾ. ಒಂದು ಪುನೀತ್ ಸರ್, ಒಂದು ದಿಲೀಪ್ ಸರ್, 4 ವರ್ಷ ವ್ಯತ್ಯಾಸ. ಇಬ್ಬರನ್ನೂ ಕಳ್ಕೊಂಡ್ವಿ. ಒಬ್ಬರು ಮಲಗಿರೋದು ದಿಲೀಪ್ ಅಷ್ಟೇ. ಒಬ್ಬರು ಡೈರೆಕ್ಟ್ರು, ಒಬ್ಬರು ಪ್ರೊಡ್ಯೂಸರು, ಒಬ್ಬರು ಕಲಾವಿದರು, ಒಬ್ಬರು ಅನ್ನದಾತರು. ಮಲಗಿರೋದು ಎಷ್ಟುದ್ದ? 6 ಅಡಿ 3 ಅಡಿ. ಆದರೆ ಅದೇ ದಿಲೀಪ್ ಸರಿಂದ 3000 ಕುಟುಂಬಗಳು ಬದುಕಿದೆ. ಎಷ್ಟೋ ಕುಟುಂಬಗಳು ಇವತ್ತು ಕಣ್ಣೀರು ಹಾಕ್ತಾ ಇದೆ. ಅಲ್ಲೆಲ್ಲ ನಿಂತ್ಕೊಂಡ್ರೆ ನಮ್ಮ ಕಲಾವಿದರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ ಕುಟುಂಬಗಳು. ನಿಜವಾಗ್ಲೂ ಕಲಾವಿದ್ರಿಗೆ ಸಾವಿಲ್ಲ. ತುಂಬ ನೋವಾಗತ್ತೆ. ಬಟ್ ಅವ್ರ ಮನೆಯವ್ರು ಹೇಗೆ ತಡ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಆ ನೋವು ತಡ್ಕೊಳ್ಳೋ ಅವ್ರ ಮನೆಗೆ ಶಕ್ತಿ ಕೊಡಲಿ. ಎಷ್ಟು ಕುಟುಂಬಗಳು ಅಂದರೆ ಅವರಿಂದ ಎಷ್ಟೋ ಕುಟುಂಬಗಳು ಇವತ್ತು ಬದುಕ್ತಾ ಇದೆ. ಇವತ್ತು ಆ ಕುಟುಂಬಗಳು ಮುಂದೆ ಹೇಗೆ ಅನ್ನೋದೊಂದು ಪ್ರಶ್ನೆ ಎಲ್ರಿಗೂ. ಒಂದು 3 ತಿಂಗಳಿಗೆ ಮುಂಚೆ ಸಿಕ್ಕಿದ್ರು. ನಾನು ವಿಡಿಯೋಸ್ ನೋಡಿದ್ದಾರೆ, ನಮ್ಮ ಆಶ್ರಮದ ವಿಡಿಯೋಸ್ ನೋಡಿದ್ದಾರೆ. ಅನ್ನದಾತರಿಗೆ ನಮಸ್ಕಾರ ಅಂದೆ. ಇಲ್ಲಮ್ಮ, ನೀನು ಅನ್ನದಾತೆ ಸರ್. ಹೇಗೆ ಅಷ್ಟು ಜನ ತಾಯಂದಿರಿಗೆ ಊಟ ಆಗ್ತಿದೆಯಲ್ಲ, ನೀನು ಅನ್ನದಾತ. ಅವರ ಪದಗಳಿದೆಯಲ್ಲ, ಆ ಮಾತು, ಆ ಸ್ವಭಾವ, ಒಬ್ರಿಗೆ ಮರ್ಯಾದೆ ಕೊಡೋದು, ಒಬ್ರಿಗೆ ರೆಸ್ಪೆಕ್ಟ್ ಕೊಡೋದು, ನಿಜವಾಗ್ಲೂ ಕಲಿಬೇಕು ಕಣ್ರಿ. ನಾವೆಲ್ಲ ಎಷ್ಟೋ ಜನ ನಮ್ಮಂಥವ್ರು ಕಲಿಬೇಕು ಇವರಿಂದ. ನೋಡಿ, ತುಂಬ ನೋವಾಯ್ತು. ಫಸ್ಟ್ ನೆನಪಾಗಿದ್ದೆ ಮಿಲನ. ಎಷ್ಟೋ ಜನ ಕುಟುಂಬ ಇವತ್ತು ಜೀ ಕನ್ನಡ, ಎಷ್ಟೋ ಕಲಾವಿದರು ಕುಟುಂಬ ಇವತ್ತು ಮನೆಯಲ್ಲಿ ಒಬ್ಬರನ್ನ ಕಳ್ಕೊಂಡು ಅಷ್ಟು ನೋವು ತಿಂತಾ ಇದೆ. ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.